ಮಕರ ರಾಶಿಗೆ ಶನಿಯ ಸಾಡೆಸಾತಿಂದ ಬಿಡುಗಡೆ ಆಗಿದೆ. ಆದರೆ ಈ ಒಂದು ಗುರು ಗೋಚಾರ ಫಲದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಹೇಳಿ ಪ್ರಶ್ನೆಯಲ್ಲಿ ನೀವಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಗುರು ಸಂಚಾರದಿಂದಾಗಿ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಮದುವೆ ಜೀವನ, ಹಾಗೆ ಭೂಮಿ ಖರೀದಿ ಯೋಗ ಎಲ್ಲವೂ ಕೂಡ ಪೂರ್ಣ ಬದಲಾಗುವಂತಹ ಸಾಧ್ಯತೆ ಕೂಡ 12 ರಾಶಿಯ ಮೇಲೂ ಕೂಡ ಇರುವಂಥದ್ದು. ಗುರು ಗೋಚಾರ ಫಲದಿಂದಾಗಿ ಮಕರ ರಾಶಿಯ ಮೇಲೆ ಇರ್ತಕ್ಕಂತಹ ಬದಲಾವಣೆಗಳು ಏನೇನಾಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದೇ ಮಕರ ರಾಶಿಯ ಗುರು ಗೋಚಾರ ಫಲ. ಮಕರ ರಾಶಿಯವರು ಬಹಳ ಸರಳ ಸ್ವಭಾವದವರಾಗಿರ್ತಾರೆ. ಇವರಿಗೆ ಯಾವುದೇ ಒಂದು ಐಭೋಗ ಬೇಕು ಅಂತ ಇಲ್ಲ, ಪಡಿಬೇಕು ಅನ್ನೋ ಆಸೆ ಆಕಾಂಕ್ಷೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬನಲ್ಲೂ ಇರುತ್ತೆ. ಆದರೆ ಇದ್ದದ್ರಲ್ಲಿ ನೆಮ್ಮದಿ ಪಡುವಂತಹ ರಾಶಿ ಈ ಒಂದು ಮಕರ ರಾಶಿ. ಇವರು ಕಾರ್ಯ ತತ್ವವನ್ನು ಅನುಸರಿಸ್ತಕ್ಕಂತಹ ರಾಶಿಯವರಾಗಿರ್ತಾರೆ. ಸದಾ ಕೆಲಸ ಮಾಡುವ ಗುಣದವರಾಗಿರ್ತಾರೆ. ಸುಮ್ಮನೆ ಕೂರುವಂತಹ ಗುಣ ಖಂಡಿತವಾಗ್ಲೂ ಕೂಡ ಇವರಲ್ಲಿರೋದಿಲ್ಲ. ಹೋರಾಟದ ಗುಣ ಇರುತ್ತೆ, ಸಾಹಸದ ಗುಣ ಖಂಡಿತವಾಗ್ಲೂ ಕೂಡ ಮಕರ ರಾಶಿಯಲ್ಲಿ ಇರುತ್ತೆ. ಈ ಹಿಂದೆಯೂ ಕೂಡ ಬಹಳ ಸರಿ ಹೇಳಿದ್ದೇನೆ, ಮಕರ ರಾಶಿಯವರು ಒಂದು ಪಾಲಿಟಿಕ್ಸ್ಗೆ ಬಂದರೆ ತುಂಬ ಸಕ್ಸಸ್ ಆಗ್ತಾರೆ ಅಂತ ಹೇಳಿ. ಹಾಗೆ ಕಡಿಮೆ ಕೋಪ ಇರುತ್ತೆ. ಯಾವುದಾದ್ರೂ ಕೆಲಸ ಹಿಡಿದ್ರೆ ಪಟ್ಟು ಹಿಡಿದು ಕೆಲಸ ಮಾಡುವಂತಹ ಗುಣ ಕೂಡ ಈ ಒಂದು ಮಕರ ರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು. ಆಶಾವಾದಿಗಳಾಗಿರ್ತಾರೆ. ಪರಿಶ್ರಮ ಪಡುವಂತಹ ರಾಶಿ ಇದು. ಅಂದರೆ ಸುಮ್ಮನೆ ಯಾವುದೋ ಏನೋ ಮಾಡ್ದ ಅಂತ ಹೇಳಿ ಮಾಡುವಂಥದ್ದಲ್ಲ, ಮಾಡಿದ್ರೆ ಕೆಲಸ ಪರ್ಫೆಕ್ಟಾಗಿರಬೇಕು ಅಂತ ಹೇಳಿ ಮಾಡುವಂತಹ ರಾಶಿ. ಬಾಲ್ಯದಲ್ಲಿ ಬಹಳ ಕಷ್ಟವನ್ನು ಪಟ್ಟಿರ್ತಾರೆ. ಆ ಕಷ್ಟಕ್ಕೆ ಅನುಸಾರವಾಗಿ ಇವತ್ತಿನ ಅವರ ಸ್ಥಿತಿ ಇರುತ್ತೆ. ತುಂಬ ಕಷ್ಟಪಟ್ಟಿದ್ರೆ ತುಂಬ ಚೆನ್ನಾಗಿರ್ತಾರೆ. ಮಧ್ಯಮ ಕಷ್ಟ ಇದ್ದರೆ ಇವತ್ತು ಕೂಡ ಮಧ್ಯಮವಾಗಿ ಇರ್ತಾರೆ. 30 ವರ್ಷ ಕಳೆದ ನಂತರದಲ್ಲಿ ನಿಧಾನ ಯಶಸ್ಸು ಮಕರ ರಾಶಿಯವರನ್ನು ಹುಡುಕೊಂಡು ಬರುತ್ತೆ. ಹಾಗಾಗಿ ಇವರು ಒಂದು 30 ವರ್ಷ ಆಗೋವರೆಗೂ ಕೂಡ ಬಹಳ ಕಷ್ಟ ನಷ್ಟ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. 30 ವರ್ಷ ಆದಮೇಲೆ ನಿಮ್ಮ ಗ್ರಾಫ್ ಎತ್ತರಕ್ಕೆ ಇರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗೆ ಏಕಾಂತ ಪ್ರಿಯರು ಕೂಡ ಈ ಒಂದು ಮಕರ ರಾಶಿಯವರಾಗಿರ್ತಾರೆ. ಮಕರ ರಾಶಿಯಲ್ಲಿ ಜನಿಸಿರಲು ಕಾರಣ ಕುಟುಂಬ, ಸ್ನೇಹಿತರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ನೀವು ಹಿಂದಿನ ಜನ್ಮದಲ್ಲಿ ಏನು ಅವರ ಕುಟುಂಬದ ಜೊತೆ ಒಂದು ಕ್ಷಣವನ್ನು ಕಳೆದಿರ್ತಿರಲ್ಲ, ಅದೆಲ್ಲವೂ ಕೂಡ ನಿಮ್ಮದೇನಾದರೂ ಬಾಕಿಯಾಗಿದ್ದು ಅವರಿಗೆ ಕೊಡುವಂತಹ ಪ್ರೀತಿಯಲ್ಲಿ ಏನಾದರೂ ಕಮ್ಮಿ ಆಗಿದ್ದರೆ ಅದನ್ನು ಈ ಜನ್ಮದಲ್ಲಿ ನೀನು ತೀರಿಸ್ಕೋ ಅಂತ ಹೇಳಿ ಈ ಜನ್ಮ ನಿಮಗೆ ಪ್ರಾಪ್ತಿಯಾಗಿರುವಂಥದ್ದು. ಭೋಗಗಳನ್ನು ಅನುಭವಿಸೋದಕ್ಕೆ ನಿಮಗೇನಾದರೂ ಸಾಧ್ಯ ಆಗಲಿಲ್ಲ ಅಂದರೆ ಬರೀ ಕಷ್ಟ 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 ಅಂತ ನೀವೇನಾದರೂ ಇದ್ದರೆ ಎಲ್ಲವನ್ನು ಕೂಡ ಅನುಭವಿಸು ಅಂತ ಹೇಳಿ ನಿಮಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಮಕರ ರಾಶಿಯಲ್ಲಿ ಜನನ ಆಗೋದಕ್ಕೆ ಕಾರಣ ಆಗಿರುತ್ತೆ. ನಾಯಕತ್ವದ ಗುಣ ಮಕರ ರಾಶಿಯಲ್ಲಿ ಗೊತ್ತೇ ಆಗೋದಿಲ್ಲ ಮಕರ ರಾಶಿಯಲ್ಲಿ ನಾಯಕತ್ವ ಗುಣ ಇರುತ್ತೆ ಅಂತ. ನಾವು ಸಾಮಾನ್ಯವಾಗಿ ನಾಯಕತ್ವ ಗುಣ ಅಂತ ಕೂಡಲೇ ಸಿಂಹರಾಶಿಗೆ ಎಂಥ ನಾಯಕತ್ವ ಗುಣ ಇದೆ ಅಂತೀವಿ. ಆದರೆ ಮಕರ ರಾಶಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾಯಕತ್ವದ ಗುಣ ಇರುವಂಥದ್ದು ಯಾರಿಗೂ ಕೂಡ ಇಲ್ಲಿ ಗಮನಕ್ಕೆ ಬರುತ್ತಿಲ್ಲ. ನನ್ನಿಂದಲೇ ಎಲ್ಲ ಕೆಲಸ ಆಗುತ್ತೆ ಅಂತಕ್ಕಂಥ ಭಾವ ಕೂಡ ಖಂಡಿತವಾಗ್ಲೂ ಕೂಡ ಈ ಮಕರ ರಾಶಿಯಲ್ಲಿ ಇರುವಂಥದ್ದು. ಮನೆ ಯಜಮಾನನಂತೆ ಖಂಡಿತವಾಗ್ಲೂ ಮಕರ ರಾಶಿಯವರು ವರ್ತನೆಯನ್ನು ನಡೆಸ್ತಾ ಇರ್ತಾರೆ. ಕೋಮಲವಾದಂತಹ ಮನಸ್ಸು, ಕಾಮ್ನೆಸ್ ಅಂತಕ್ಕಂಥದ್ದು ಕೂಡ ಮಕರ ರಾಶಿಯಲ್ಲಿ ಯಥೇಚ್ಛವಾಗಿರುವಂಥದ್ದು. ವಿಭಿನ್ನವಾದ ನಡತೆ ಅಂದರೆ ಈ 12 ರಾಶಿಗಳಲ್ಲಿ ವಿಭಿನ್ನವಾಗಿ ಯಾರಾದರೂ ಕಾಣ್ತಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಅದು ಮಕರ ರಾಶಿಯವರಾಗಿರ್ತಾರೆ. ಶತ್ರುಗಳ ಕಡೆಯಿಂದ ವಂಚನೆಗೊಳಗಾಗುವಂತಹ ಸಾಧ್ಯತೆ ಮಕರ ರಾಶಿಯವರು ಬಹಳ ಕಮ್ಮಿ. ಯಾಕೆಂದರೆ ಅವರು ಎಷ್ಟು ಹುಷಾರಾಗಿರ್ತಾರೆ ಅಂದರೆ ಅಷ್ಟು ಹುಷಾರಾಗಿರ್ತಾರೆ ಮಕರ ರಾಶಿಯವರು. ಅವರೇನು ಅಷ್ಟು ಬೇಗ ಅದಕ್ಕೆ ಕಷ್ಟ ನಷ್ಟಗಳಿಗೆ ಸಿಕ್ಕಾಕೊಳ್ಳುವಂತಹ ಗುಣ ಅವರಲ್ಲಿರೋದಿಲ್ಲ. ತಮ್ಮ ಜೀವನದ ಗುರಿ ಕಡೆ ಮಾತ್ರ ಅವರ ಧ್ಯೇಯ, ಚಿತ್ತ ಎಲ್ಲವೂ ಕೂಡ ಇರುವಂಥದ್ದು. ಬೇರೆ ಏನೇ ಆಗಲಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ. ಈ ಹಿಂದೆ ಮಕರ ರಾಶಿಯವರ ಸಕ್ಸಸ್ ಸೀಕ್ರೆಟ್ ಏನು ಅಂತ ಹೇಳಿ ಹಿಂದಿನ ಸಂಚಿಕೆಯಲ್ಲಿ ಒಂದರಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಇನ್ನೂ ನೋಡಿಲ್ಲ ಅಂದರೆ ಪರಿಪೂರ್ಣವಾಗಿ ಅದರಲ್ಲಿ ವಿಶೇಷವಾದ ಉಲ್ಲೇಖ, ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. ಹಾಗೆ ಮಕರ ರಾಶಿ ಗುರು ಗೋಚಾರ ಫಲದಿಂದಾಗಿ ನಿಮಗೆ ಆಗ್ತಕ್ಕಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಕೆಲಸದಲ್ಲಿ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಇದೆ. ಪ್ರಮೋಷನ್ ಪಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಮಕರ ರಾಶಿಯವರಿಗಿರುವಂಥದ್ದು. ಮಕ್ಕಳಿಗೆ ಕೂಡ ಲಾಭ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳೇನಾದರೂ ಓದುವಂಥದ್ದು, ವಿದ್ಯಾರ್ಥಿಗಳಿಗೆ ಲಾಭ ಆಗುವಂಥದ್ದು, ಅಥವಾ ಮಕರ ರಾಶಿಯವರ ಮಕ್ಕಳಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಯಾವ ರೀತಿ ಲಾಭ ಅಂದರೆ ಮಕ್ಕಳು ಇಲ್ಲದವರಿಗೆ ಮಕ್ಕಳಾಗುವಂತಹ ಸಾಧ್ಯತೆ, ಅಥವಾ ಮಕ್ಕಳು 16 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಯಾರಿರ್ತಾರೆ ಅವರ ದಶಾಭುಕ್ತಿ ಖಂಡಿತವಾಗ್ಲೂ ಕೂಡ ತಂದೆ ತಾಯಿಗೆ ಅದರ ಪರಿಣಾಮವಿರುವಂಥದ್ದು. ಅಂದರೆ ಮಕ್ಕಳ ಜಾತಕದಲ್ಲಿ ಏನು ಶುಭ ಇದ್ದರೆ ಅದು ತಂದೆ ತಾಯಿಗೆ ಶುಭ ಆಗುತ್ತೆ, ಅಶುಭ ಇದ್ದರೆ ತಂದೆ ತಾಯಿಗೆ ಅಶುಭ ಆಗುತ್ತೆ. ಹಾಗಾಗಿ
ಮಕ್ಕಳ ಜಾತಕದಲ್ಲಿ ಒಳ್ಳೆ ಟೈಮ್ ಬಂದು ಅದರಿಂದಾಗಿ ನಿಮಗೆ ಲಾಭ. ಈಗ ಶುಕ್ರದಶೆ ಮಕ್ಕಳಿಗೆ ಏನಾರು ಬಂತು ಅಂದರೆ ನಿಮಗೆ ಅದರಿಂದ ಲಾಭ ಆಗುತ್ತೆ, ಐಭೋಗ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಆ ರೀತಿಯ ಐಭೋಗಗಳು ಕೂಡ ಮಕರ ರಾಶಿಯವರಿಗೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸ್ವಲ್ಪ ಆತುರತೆ ಅಂತಕ್ಕಂಥದ್ದನ್ನು ಕಮ್ಮಿ ಮಾಡಿ, ಯಾಕಂದರೆ ಸ್ವಲ್ಪ ವಾಹನ ಗಂಡಾಂತರ ಅಂತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಮನೆ ಏನಾದರೂ ಕಟ್ತಾ ಇದ್ದರೆ ಆ ಮನೆ ಪೂರ್ಣ ಆಗುವಂತಹ ಸಾಧ್ಯತೆ ಈ ಗುರುಗೋಚಾರ ಫಲದಿಂದ ಆಗ್ತದೆ. ಹಾಗೆ ವೃತ್ತಿಯಲ್ಲಿ ಲಾಭ, ನಾನಾ ರೀತಿಯಾದಂತಹ ಲಾಭಗಳು, ಅನಿರೀಕ್ಷಿತ ಲಾಭಗಳು ಕೂಡ ಈ ಒಂದು ವೃತ್ತಿಯಲ್ಲಿ ಪ್ರಮೋಷನ್ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಬೋನಸ್ ಬಂದ್ಬಿಡೋದಾಗಿರ್ಬೋದು, ಈ ರೀತಿ ಲಾಭಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಆತುರ ಅಂತಕ್ಕಂಥದ್ದನ್ನು ಪಡೆದಕ್ಕೆ ಹೋಗ್ಬೇಡಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ನಿಧಾನವಾಗಿ ಯೋಚನೆ ಮಾಡಿ ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಾಗೆ ಮುಂಗೋಪವನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಮಾಧಾನದಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಬಹಳಷ್ಟು ಲಾಭಗಳಾಗುತ್ತೆ. ಇನ್ನು ಮಕರ ರಾಶಿಯವರು ಅನುಸರಿಸಬೇಕಾದಂತಹ ಪರಿಹಾರಗಳೇನು ಅಂದರೆ, ಬಹಳ ಜನ ನನ್ನ ಕೇಳೋದು, ಗುರುಜಿ ಏನಿದು ಮಣಿಗಳು ನೀವು ಕೈಯಲ್ಲಿ ಧರಿಸಿರೋದು ಅಂತ ಹೇಳಿ. ಇದು ರಾಶಿ ಅನುಗುಣವಾಗಿ ಮಕರ ರಾಶಿಗೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಕರ ರಾಶಿಗೆ ಗುರುಬಲ ಇಲ್ಲದಿರೋದ್ರಿಂದ ಮಕರ ರಾಶಿಗೆ ಗುರುವಿನ ಬಲ ಸಿಗುವ ರೀತಿಯಲ್ಲಿ ವಿಶೇಷವಾಗಿ ಈ ಮಣಿಗಳನ್ನು ನಿಮಗೂ ಕೂಡ ಸಿದ್ಧ ಮಾಡಿದ್ದೇನೆ. ಬೇಕಾದವರು ಇದನ್ನು ಧರಿಸ್ಕೊಳ್ಳಿ. 100% ರಿಸಲ್ಟ್ಸ್ ಇದರಿಂದ ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಈ ಮಣಿಗಳನ್ನು ನಿಮ್ಮ ಕೈಯಲ್ಲಿ ಧರಿಸೋದ್ರಿಂದ ಸಾಧ್ಯ ಆಗುತ್ತೆ. ಹಾಗೆ ಒಂದು ಬಾರಿ ನಿಮ್ಮ ದಶಾಭುಕ್ತಿ ಅನುಸಾರವಾಗಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾಕಂದರೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಎಂದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ನನ್ನ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ನಾನು ಏನು ಮಾಡಬೇಕು ಅಂತ ಅವರ ಜಾತಕವನ್ನು ನೋಡಿ ಅವರು ತಿಳ್ಕೊಂಡಿರ್ತಾರೆ. ಜಾತಕ ಇಲ್ಲದವರು ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.